ಲೂಕಾಸು ವಾರ್ತೆ 2ನೇ ಅಧ್ಯಾಯ 29ನೇ ವಚನ 30ನೇ ವಚನ ನಾವು ಧ್ಯಾನ ಮಾಡೋಣ. ಒಡೆಯನೇ, ನಿನ್ನ ಮಾತು ನೆರವೇರಿತು. ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆ ಆಯಿತು. ನಿನ್ನ ದಾಸನಿಗೆ ಅಪ್ಪಣೆ ಆಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಆಮೆನ್. ಇಲ್ಲಿ ಏನಂತ ಹೇಳ್ತಾನ? ಒಡೆಯನೇ, ನಿನ್ನ ಮಾತು ನೆರವೇರುತ್ತೆ. ಈಗ ಸಮಾಧಾನದಿಂದ ನಾನು ಹೋಗ್ತೀನಿ. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಏನು ಕಣ್ಣಾರೆ ಕಂಡಿ? ಏನು ಕಾಣತ್ತೀನಿ ನಿನಗಂದರೆ ರಕ್ಷಕನನ್ನು ನಾನು ಕಂಡೀನಿ. ನಮಗೆ ರಕ್ಷಣೆ ಬೇಕು. ದೇವ್ರು ಯಾವಾಗಾದರೂ ಮಾನವನ ದೇವ್ರು ಸೃಷ್ಟಿ ಮಾಡ್ಯಾನೋ, ಮಾನವನ ಏನು ಮಾಡ್ಯಾನ? ದೇವರಿಗೆ ವಿರುದ್ಧವಾಗಿ ನಡೆದು, ದೇವ್ರ ಆಜ್ಞೆಗೆ ವಿರುದ್ಧವಾಗಿ ನಡೆದು ಪಾಪ ಮಾಡಿ, ಆ ಪಾಪಲ್ಲಿದ್ದ ಬಂದಿರುವಂಥ ಶಿಕ್ಷೆಗೆ ಪಾತ್ರನಾಗಿ, ನರಕಕ್ಕೆ ತಗೊಂಡಂಥ ನರಕಕ್ಕೆ ಪಾತ್ರನಾಗಿ ಅದನ್ನ ಮಾನವ. ಈ ನರಕಕ್ಕೆ ಪಾತ್ರನಾಗಿರುವಂಥ ಮಾನವನ್ನ ದೇವ್ರು ಏನು ಮಾಡ್ಯಾನಂದ್ರೆ, ಮಾನವನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೇ ಮಾನವನು ಬಿದ್ದು ಹೋಗ್ತಾನಂತ ದೇವ್ರಿಗೆ ಗೊತ್ತು. ಮಾನವನು ಪಾಪದಲ್ಲಿ ಬೀಳ್ತಾನಂತ ದೇವ್ರಿಗೆ ಗೊತ್ತು. ಆತ ಅನಂತ ಜ್ಞಾನಿ ಅಲ್ಲ, ಭವಿಷ್ಯದ ಜ್ಞಾನಿ ಅಲ್ಲ. ಈಗ ನಾನು ಮಾನವನ ಸೃಷ್ಟಿ ಮಾಡಿನಂದ್ರೆ ಮಾನವನ ಭವಿಷ್ಯತ್ತಿನಲ್ಲಿ ಏನು ಮಾಡ್ತಾನನ್ನೋ ದೇವ್ರಿಗೆ ಗೊತ್ತಲ್ಲ. ಅದಕ್ಕೆ ದೇವ್ರೇನು ಮಾಡ್ಯಾನಂದ್ರೆ, ನಾನು ಮಾನವನ ಸೃಷ್ಟಿ ಮಾಡಿದ್ರು ಕೂಡ ಮಾನವನ್ ಮತ್ತೆ ಬೀಳ್ತಾನ, ಪಾಪದಲ್ಲಿ ಜಾರ್ತಾನ, ಶಿಕ್ಷೆಗೆ ಪಾತ್ರನಾಗ್ತಾನ. ಅದಕ್ಕೆ ನಾನು ಇನ್ನು ಭೂಮಿ ಸೃಷ್ಟಿ ಹಾಕಿನ ಮುಂಚೆನೇ ನಾನು ಏನು ಮಾಡ್ತಿದ್ದೀನಿ ಅಂದರೆ ರಕ್ಷಣಾ ಕಾರ್ಯ ಮಾಡ್ತಾಯಿದ್ದೀನಿ, ಸಿದ್ಧಪಡಿಸ್ತಾಯಿದ್ದೀನಿ. ಏನು? ಮಾನವನ್ನ ಪಾಪಲಿದ್ದ ನಾನು ತಪ್ಪಿಸ್ಬೇಕು. ಮಾನವನ್ನ ಪಾಪಲಿದ್ದ ತಪ್ಪಿಸಿ ಅವರಿಗೆ ರಕ್ಷಣೆ ಕೊಡಬೇಕು. ಆ ರಕ್ಷಣೆ ಮಾರ್ಗನ ದೇವರು ಫಸ್ಟಿಗೆ ದೇವರು ಸಿದ್ಧಪಡಿಸ್ತಾರೆ. ಯಾವಾಗ ಸಿದ್ಧಪಡಿಸ್ತಾನ? ಇನ್ನು ಜಗತ್ತು ಉತ್ಪತ್ತಿಗಿನ ಮುಂಚೆನೇ. ತಪ್ಪು ಮಾಡಿದಾಗ ಅಯ್ಯೋ ಮಾನವನ್ ತಪ್ಪು ಮಾಡ್ಬಿಟ್ಟಲ್ಲ, ಇವಾಗ ನಾನು ಏನು ಮಾಡಲಿ, ಈ ಮಾನವನ್ ಹೆಂಗೆ ರಕ್ಷಿಸ್ಲಿ, ಇವನ್ ರಕ್ಷಣೆದಲ್ಲಿ ಕರ್ಕೊಂಬರಕ್ಕೆ ನಾನು ನಾನು ಪ್ಲ್ಯಾನ್ ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿಲ್ಲ. ಆಲ್ರೆಡಿ ದೇವ್ರಿಗೆ ಗೊತ್ತು, ಮಾನವನ ಸೃಷ್ಟಿ ಮಾಡಿದಾಗ ಮಾನವನು ತಪ್ಪು ಮಾಡ್ತಾನ, ಅವ್ನು ಬಿದ್ದೋತಾನ, ಅವ್ನು ಪಾಪದಲ್ಲಿ ಬೀಳ್ತಾನ, ಅವ್ನು ನರಕ ಪಾತ್ರನಾಗ್ತಾನ ಅಂತ ಗೊತ್ತಿದ್ದೆ ದೇವ್ರೇನು ಮಾಡೋಣ, ಇನ್ನು ಭೂಮಿ ಜಗತ್ತು ಉತ್ಪತ್ತಿಗಿನ ಮುಂಚೆನೆ ರಕ್ಷಣಾ ಪ್ರಣಾಳಿಕೆಯನ್ನು ದೇವ್ರು ಸಿದ್ಧಪಡಿಸೋಣ. ಅದಕ್ಕೆ ಹೇಳ್ತಾನೆ ಎಫೆಸಿ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಯಾವಾಗಂತ ಜಗತ್ತುತ್ಪತ್ತಿಗೆ ಮುಂಚೆನೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸ್ಕೊಂಡನ. ಎದಕ್ಕಾಗಿ ಆರಿಸ್ಕೊಂಡನ? ನಾವು ಪರಿಶುದ್ಧರಾಗಿರುವುದಕ್ಕೂ. ಅಂದ್ರೆ ನಾನು ಸೃಷ್ಟಿ ಮಾಡಿದಾಗ ಮಾನವರು ತಪ್ಪು ಮಾಡ್ತಾರ, ಅವಿಧೇಯರಾತಾರ, ಪಾಪದಲ್ಲಿ ಬೀಳ್ತಾರ. ಪಾಪದಲ್ಲಿ ಬಿದ್ದಿರೋರನ್ನ ನಾನು ಪರಿಶುದ್ಧ ಮಾಡುವುದಕ್ಕೂ, ಪರಿಶುದ್ಧರಾಗಿ ಇವರು ಜೀವಿಸುವುದಕ್ಕೂ ಜಗತ್ತುತ್ಪತ್ತಿಗೆ ಮುಂಚೆನೆ ನಾನು ಕ್ರಿಸ್ತನಲ್ಲಿ ನಿಮ್ಮನ್ನು ಆರಿಸ್ಕೊಂಡಿನ ಅಂತ ಹೇಳ್ತಾ. ಆಮೆನ್, ಹಲ್ಲೆಲೂಯಾ. ಅಂದ್ರೆ ಆಲ್ರೆಡಿ ದೇವ್ರ ಪ್ಲಾನಿಂಗ್ನಲ್ಲಿ ಏನಾಯ್ತಂದ್ರೆ, ಇವರೆಲ್ಲರೂ ನಾನು ಸಮಾಧಾನ ಪಡಿಸ್ಕೋಬೇಕು, ಇವರೆಲ್ಲರೂ ನಾನು ಪರಿಶುದ್ಧರಾಗಿ ನಡೆಸ್ಕೋಬೇಕಂದ್ರೆ ಹೆಂಗೆ ನಡೆಸ್ಕೋಬೇಕು? ಕ್ರಿಸ್ತನಲ್ಲಿ ನಮ್ಮ ಪಾಪ ಭಾರಗಳು ಆತ ಓರಿ, ನಮಗೆ ಬರುವಂಥ ಶಿಕ್ಷೆ ಆತ ಓರಿ, ನಮ್ಮನ್ನು ದೇವ್ರನ್ನ ಸಮಾಧಾನ ಪಡಿಸಕ ಈ ಒಂದು ರಕ್ಷಣಾ ಪ್ರಣಾಳಿಕೆ ಯಾವಾಗ ದೇವ್ರು ಸಿದ್ಧಪಡಿಸ್ಯಾನಂತ? ಜಗತ್ ಉತ್ಪತ್ತಿಗೆ ಮುಂಚೆನೇ ದೇವ್ರು ಸಿದ್ಧಪಡಿಸ್ಯಾನ. ಆಮೆನ್, ಹಲ್ಲೆಲೂಯಾ. ಎಷ್ಟು ಉನ್ನತವಾದ ಪ್ರಣಾಳಿಕೆ ಇದು, ಎಷ್ಟು ಉನ್ನತವಾದ ರಕ್ಷಣೆ ಇದು. ಅಂದರೆ ಎಷ್ಟು ನಮ್ಮ ಮೇಲೆ ಆತ ವ್ಯಕ್ತಪಡಿಸಿರೋ ಪ್ರೀತಿ ನೋಡೋದು. ಇವತ್ತು ನಾವೆಲ್ಲರೂ ಬಂದು ಇಲ್ಲಿ ಕುಂತೀವಲ್ಲ, ಎಲ್ಲ ದೇವ್ರ ಸನ್ನಿಧಿಯಲ್ಲಿ ನಾವು ಎದೀವಲ್ಲ, ಇಲ್ಲಿ ನೀನು ಬರ್ತಿ ಅಂತೇಳಿ ದೇವ್ರು ಅವಾಗೇ ಭೂಮಿ ಉತ್ಪತ್ತಿ ಹಾಕಿನ ಮುಂಚೆನೇ ದೇವ್ರು ಸಿದ್ಧಪಡಿಸೋಣ. ಆಮೇಲೆ ನೀನಾಗಿ ಬಂದಿಲ್ಲ ಇಲ್ಲಿಗೆ, ನೀವಾಗಿ ಇಲ್ಲಿ ಬಂದು ಕುತ್ಕೊಂಡಿಲ್ಲ. ಇದು ದೇವ್ರ ಪ್ರಣಾಳಿಕ. ಆಮೇಲೆ ದೇವ್ರ ಉದ್ದೇಶ ಇದು. ಯಾವಾಗ ಈ ಉದ್ದೇಶನ ದೇವ್ರು ಏರ್ಪಾಡು ಮಾಡ್ಯಾನಂದ್ರೆ ಜಗತ್ ಉತ್ಪತ್ತಿಗೆ ಮುಂಚೆನೇ ಏರ್ಪಾಡು ಮಾಡ್ಯಾನ. ಏನು? ನೀನು ರಕ್ಷಣೆದಲ್ಲಿ ಬರಬೇಕು, ನಿನ್ನ ಸಲುವಾಗಿ ರಕ್ಷಣಾ ಕಾರ್ಯನ ಆಲ್ರೆಡಿ ದೇವರು ಸಿದ್ಧಪಡಿಸ್ಯಾನ. ಅದಕ್ಕಾಗಿ ನಾವು ಬಂದಿಲ್ಲಿ ಕುಂತು ಆರಾಧಿಸ್ತೀವಿ. ಇದು ಗ್ರೇಟ್ ಸ್ಯಾಲ್ವೇಷನ್, ಇದು ಉನ್ನತವಾದ ರಕ್ಷಣೆ ಪ್ರಣಾಳಿಕೆ. ಇದು ಎಲ್ಲಿ ಸಿಗ್ತದೆ ಈ ರಕ್ಷಣೆ? ಭಾರಿ ಮಂದಿ ಹುಡುಕ್ತದಾರ, ಎಲ್ಲಿ ಸಿಗ್ತದೆ ಈ ರಕ್ಷಣೆ, ಎಲ್ಲಿ ನಮಗೆ ರಕ್ಷಣೆ, ಎಲ್ಲಿ ನಮಗೆ ರಕ್ಷಣೆ. ಎಲ್ಲಿ ಗುಡ್ಡ ಎಕ್ಕಿದ್ರೆ ನಮಗೆ ರಕ್ಷಣೆ ಸಿಗ್ತದೆ, ಎಲ್ಲಿ ನಾವು ಪ್ರಯಾಣ ಮಾಡಿದ್ರೆ ರಕ್ಷಣೆ ಸಿಗುತ್ತೆ, ಎಲ್ಲಿ ಪಾದಯಾತ್ರೆ ಮಾಡಿದ್ರೆ ರಕ್ಷಣೆ ಸಿಗುತ್ತದೆ, ಹುಡುಕ್ತದಾರ. ನೀನು ಎಲ್ಲಿ ಹುಡುಕಿದ್ರೆ ಕೂಡ, ಎಲ್ಲಿ ನೀನು ತಿರುಗಿದ್ರೆ ಕೂಡ ನಿನ್ನ ರಕ್ಷಣೆ
ಎಲ್ಲಿ ಕೂಡ ನಿನಗೆ ಸಿಗೋದಿಲ್ಲ. ಯಾವ ಹೆಸರಲ್ಲಿ ಕೂಡ ನಿನ್ನ ರಕ್ಷಣೆ ಇಲ್ಲ. ಈ ರಕ್ಷಣೆ ದೇವ್ರು ಸಿದ್ಧಪಡಿಸೋಣ. ಯಾರ ಹೆಸರಲ್ಲಿ ಸಿದ್ಧಪಡಿಸೋಣ ಅಂದ್ರೆ, ನಾನು ನಿಮ್ಮನ್ನು ಕ್ರಿಸ್ತನಲ್ಲಿ ಆರಿಸ್ಕೊಂಡೆ. ಆಮೇನ್. ನಾನು ನಿಮ್ಮನ್ನು ಯೇಸುನಲ್ಲಿ ಆರಿಸ್ಕೊಂಡಿನಿ. ನೀವು ರಕ್ಷಣೆಯಲ್ಲಿ ಬರಬೇಕಂದ್ರೆ ಒಂದೇ ಒಂದು ಹೆಸರಿನಲ್ಲಿದ್ದ ನೀವು ರಕ್ಷಣೆಯಲ್ಲಿ ಬರ್ತೀರಿ. ಆ ಹೆಸರು ಯಾವುದು? ಯೇಸು ಕ್ರಿಸ್ತನ ಹೆಸರು. ಆ ಹೆಸರಿನಲ್ಲಿ ಬಿಟ್ಟ ಮೇಲೆ ಮಾನವನ ರಕ್ಷಣೆನೇ ಇಲ್ಲ. ಏನು ಮಾಡಿದ್ರು ರಕ್ಷಣೆ ಬರೋದಿಲ್ಲ. ಅನೇಕ ನಾಮಗಳದಾವ, ಏ ನಾಮದಲ್ಲಿ ಕೂಡ ರಕ್ಷಣೆ ಇಲ್ಲ. ದೇವ್ರ ರಕ್ಷಣೆ ಪ್ರಣಾಳಿಕೆ ಯಾವಾಗ ಸಿದ್ಧಪಡಿಸೋಣ? ಜಗತ್ತುತ್ಪತ್ತಿಗೆ ಮುಂಚೆನೆ ಸಿದ್ಧಪಡಿಸೋಣ. ಆ ಸಿದ್ಧಪಡಿಸೋ ರಕ್ಷಣೆ ಯಾರ ಹೆಸರು ಮೇಲೆ ಸಿದ್ಧಪಡಿಸೋಣ? ಯೇಸು ಹೆಸರು ಮೇಲೆ ಸಿದ್ಧಪಡಿಸೋಣ. ಆ ಹೆಸರಿನಲ್ಲೇ ನಮಗೆ ರಕ್ಷಣೆ. ಅದಕ್ಕೆ ಅಪೊಸ್ತಲರು ಒಂದು ಮಾತು ಹೇಳ್ತಾರ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತೈತೆ. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಇನ್ನ ಯಾರಲ್ಲಿಯೂ ಸಿಕ್ಕದಿಲ್ಲ. ಆ ಹೆಸರಿಂದಲೇ ಹೊರತು. ಆ ಹೆಸರು ಯಾವ ಹೆಸರು? ಈ ಕ್ರಿಸ್ತ ಯೇಸುನ ಹೆಸರು. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರು? ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಇನ್ ಯಾವ ಹೆಸರಲ್ಲಿದ್ದಾದರೂ ನಮಗೆ ರಕ್ಷಣೆ ಆಗುವುದಿಲ್ಲ. ಆಮೆನ್. ರಕ್ಷಣೆಗೆ ನಾನಾ ರಕವಾಗಿ ದಾರಿ ಹುಡುಕ್ತಾರ, ನಾನಾ ರಕವಾಗಿ ಹೆಸರುಗಳು ಹುಡುಕ್ತಾರ, ನಾನಾ ರಕವಾಗಿ ಗುಡ್ಡಗಳು ಎಕ್ತಾರ, ನಾನಾ ರಕವಾಗಿ ಪುಣ್ಯ ಕಾರ್ಯಗಳು ಮಾಡಕ್ ಹೋಗ್ತಾರ, ನೀತಿ ಕಾರ್ಯಗಳು ಮಾಡಕ್ ಹೋಗ್ತಾರ. ನಿನ್ಗೆ ಯಾವ ಹೆಸರಲ್ಲಿ ಕೂಡ ನಿನಗೆ ರಕ್ಷಣೆ ಇಲ್ಲ. ಈ ರಕ್ಷಣೆ ಯಾವ ಹೆಸರಲ್ಲಿ ದೇವ್ರು ಇಟ್ಟಾನಪ್ಪ ಅಂದ್ರೆ, ಯಾವ ಹೆಸರಲ್ಲಿ ನಮಗೆ ರಕ್ಷಣೆ ಬರ್ತದೆ ಅಂದ್ರೆ, ಯೇಸು ಅನ್ನೋ ಹೆಸರಿನಲ್ಲಿ ನಮಗೆ ರಕ್ಷಣೆ. ಆಮೇನ್. ಇದು ಯಾವಾಗ ಸಿದ್ಧಪಡಿಸೋಣ? ಯಾವಾಗ ಈ ರಕ್ಷಣಾ ಕಾರ್ಯ ನಮ್ಮ ಜೀವನದಲ್ಲಿ ಮಾಡ್ಬೇಕು ಅನ್ಕೊಂಡನ? ನಾವು ಹುಟ್ಟಿದಾಗಲ್ಲ, ಜಗತ್ ಉತ್ಪತ್ತಿಗಿನ ಮುಂಚೆನೇ ಅನ್ಕೊಳ್ಳೋಣ, ನಮ್ಮನ್ನು ಪರಿಶುದ್ಧರಾಗಿ ಮಾಡುವುದಕ್ಕೆ ಆತನು ಕ್ರಿಸ್ತ ಯೇಸುನಲ್ಲಿ ನಮ್ಮನ್ನು ಆರಿಸ್ಕೊಂಡನು. ಆಮೇನ್. ಅವಾಗೇ ಪ್ರಣಾಳಿಕೆ ಹಾಕೊಂಡು ಕೂತ್ಕೊಂಡನ. ಏನಂತ? ನನ್ನ ಮಕ್ಕಳು ರಕ್ಷಣೆಯಲ್ಲಿ ಬರಬೇಕು. ಆ ರಕ್ಷಣೆಗೆ ನಾನೇನು ಮಾಡಬೇಕು? ಭಯಂಕರವಾದ ಪಾಪದಲ್ಲಿ ಬಿದ್ದಿರುವಂಥ ಮಾನವನ್ನ ಎಂಥ ಶಿಕ್ಷೆ ಗೊತ್ತಾ ಅದು? ಒಂದು ಸಾರಿ ನಾವು ಕ್ರಿಸ್ತನ ನಾವು ನೆನೆಸ್ಕೊಂಡ್ರಗಿನ, ಕ್ರಿಸ್ತ ಪಟ್ಟಿರೋ ಬಾಧೆನ ನೆನೆಸ್ಕೊಂಡ್ರಗಿನ, ಅದು ಎಂಥದ್ದು ಬಾಧೆ ಅಂದರೆ ಅದು ನಾವು ಅನುಭವಿಸ್ಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಬರುವಂಥ ಶಿಕ್ಷೆ ಅದು, ನಾವು ಅನುಭವಿಸುವಂಥ ಗಾಯ ಅದು, ನಾವು ಅನುಭವಿಸ್ಬೇಕಾದ್ರೆ ನೋವು ಅದು, ನಾವು ಅನುಭವಿಸ್ಬೇಕಾಗಿ ಶಿಕ್ಷೆ ಅದು. ದೇವ್ರೇನು ಮಾಡೋಣ ಗೊತ್ತಾ? ಶಿಕ್ಷೆ ನೀನು ಅನುಭವಿಸ್ಬೇಡ, ನಿನ್ನ ಶಿಕ್ಷೆ ಭಾರ ನಾನು ಹೊರತು, ನಾನು ನಿನ್ನ ಸಲ ಗಾಯಪಡ್ತೀನಿ. ನೀನು ಕಣ್ಣಿಲಿದ್ದ ಮಾಡಿರುವಂಥ ಪಾಪನ ನಾನು ಮುಳ್ಳು ಕಿರೀಟನ ಇಟ್ಕೊಂಡು ಆ ಕಣ್ಣಿಗೆ ನಾನು ಗಾಯ ಹೊಂದುತ್ತೆ. ನಿನ್ನ ತೆರೆಯಲ್ಲಿದ್ದ ಮಾಡಿರುವಂಥ, ನಿನ್ನ ತಲಂಪುಗಳಿದ್ದ ಮಾಡಿರುವಂಥ, ನಿನ್ನ ಊಹೆಲಿದ್ದ ಮಾಡಿರುವಂಥ ಪಾಪನ ಆ ಮುಳ್ಳು ಕಿರೀಟನ ಇಟ್ಕೊಂಡು ನಾನು ಆ ಬಾಧನ ಅನುಭವಿಸ್ತೀನಿ. ನಿನ್ನ ಕೈಲಿದ್ದ ಮಾಡಿರುವಂಥ ಪಾಪನ ನಾನು ಮೇಕಲಿದ್ದ ಓಡಿಸ್ಕೊಂಡು ನಾನು ಅದು ಅನುಭವಿಸ್ತೀನಿ. ನೀನು ಕಾಲಿದ್ದ ಮಾಡಿರುವಂಥ ಪಾಪ, ನೀನು ಎಲ್ಲೆಲ್ಲಿ ತಿರುಗಿಯೋ, ಎಲ್ಲೆಲ್ಲಿ ಪಾಪದಲ್ಲಿ ಹೋಗಿಯೋ, ಅದನ್ನೆಲ್ಲದನ್ನ ನಾನು ಗಾಯ ಮಾಡಿ. ನಿನ್ನ ಶರೀರಲಿದ್ದ ಮಾಡಿರುವಂಥ ಪಾಪನ ಕೆಲ್ಲಿದ್ದ ಅರಿಕಾಲವರೆಗೂ ಆತ ಗಾಯ ಹೊಂದ. ಸುಮ್ಮನೆನಾ ಇದು? ನಮಗೆ ಬರೋಕ್ಕಾಗಿರೋ ಶಿಕ್ಷೆ ಅಲ್ಲ ಇದು. ನಾವು ಓರ್ಬೇಕಾಗಿರೋಂಥ ಪಾಪ ಬಾರನ, ನಮಗೆ ಬರ್ಬೇಕಂತ ಶಿಕ್ಷೆನ ನಾವು ಅನುಭವಿಸಿರೋಕ ಆ ನರಕನ ದೇವ್ರೇನು ಮಾಡೋ ಗೊತ್ತಾ? ಆ ನರಕಲಿದ್ದ ನಮ್ಮನ್ನು ತಪ್ಸಕ ತಾನೇ ಮಾನವನಾಗಿ ಬಂದು ನಮ್ಮ ಸಲುವಾಗ ತಾನು ಶಿಕ್ಷೆ ಅನುಭವಿಸ. ಇದು ಯಾವಾಗ ದೇವ್ರು ಏರ್ಪಾಡು ಮಾಡೋಣ? ಈ ರಕ್ಷಣಾ ಪ್ರಣಾಳಿಕೆನ ಜಗತ್ತು ಉತ್ಪತ್ತಿಗೆ ಮುಂಚೆನೇ ಏರ್ಪಾಡು ಮಾಡೋಣ, ಮುಂಚೆನೇ ಸಿದ್ಧಪಡಿಸ್ಯಾರ. ಅರೇ ನಾವು ಎಲ್ಲೆಲ್ಲಿ ತಿರುಗಿರೋರು, ಎಲ್ಲೆಲ್ಲಿ ಹೋಗಿರೋರು, ಎಲ್ಲೆಲ್ಲಿ ನಾವು ನಡೆದಿರೋರು, ಇವತ್ತು ನಾವು ಇಲ್ಲಿ ನಿಂತೀವಂದ್ರೆ ಕಾರಣ ಏನು ಹೇಳು? ಆಲ್ರೆಡಿ ಭೂಮಿ ಉತ್ಪತ್ತಿ ಹಾಕಿನ ಮುಂಚೆ, ಜಗತ್ತು ಉತ್ಪತ್ತಿಗೆ ಹಾಕಿನ ಮುಂಚೆ ನಮ್ಮನ್ನ ದೇವ್ರು ಏರ್ಪಾಡು ಮಾಡ್ಕೋಣ. ಆಮೇಲೆ ಅದಕ್ಕಾಗಿ ನಾವು ಇಲ್ಲಿ ನಿಂತೀವಿ, ಅದಕ್ಕಾಗಿ ನಾವು ಇಲ್ಲಿ ಬಂದೀವಿ, ಅದಕ್ಕಾಗಿ ನಾವು ಕುಂತಿರೋ ಕಾರಣ ಏನು ಹೇಳು? ಆತ ನಮ್ಮನ್ನು ಏರ್ಪಾటు ಮಾಡೋಣ, ಆತ ನಮ್ಮನ್ನು ಸಿದ್ಧಪಡಿಸೋಣ. ಯಾವಾಗ ಸಿದ್ಧಪಡಿಸೋಣ? ಮುಂಚೆನೇ ಸಿದ್ಧಪಡಿಸೋಣ. ಯಾರಿನಲ್ಲಿ ಸಿದ್ಧಪಡಿಸೋಣ? ಕ್ರಿಸ್ತನಲ್ಲಿ ಸಿದ್ಧಪಡಿಸೋಣ. ಯಾರ ಹೆಸರಿನಲ್ಲಿ ರಕ್ಷಣೆ ಐತೆ? ಕ್ರಿಸ್ತ ಹೆಸರಿನಲ್ಲೇ ರಕ್ಷಣೆ ಐತೆ. ಅದಕ್ಕೆ ನಾವು ಆತನ ನಾಮನ್ನು ಪ್ರಚುರಪಡಿಸ್ತೀವಿ, ಆತನ ನಾಮನ್ನು ನಾವು ಘನಪಡಿಸ್ತೀವಿ, ಆತನ ನಾಮನ್ನು ನಾವು ಮಹಿಮೆ ಪಡಿಸ್ತೀವಿ. ಈ ಭಾಗ್ಯ ಹಳೆ ಒಡಂಬಡಿಕೆಯಲ್ಲಿರೋ ಭಕ್ತರು ಕೂಡ ಇಲ್ಲ. ಇದು ಆಯ್ತಾ? ಇಲ್ಲ. ದಾನಿಯೇಲು ದೇವ್ರ ದರ್ಶನ ನೋಡ್ತಾನ. ದೇವ್ರ ದರ್ಶನ ನೋಡಿ ದಾನಿಯೇಲು ಹೇಳ್ತಾನ, ದೇವ್ರು ನಾನು ಆಗಬೇಕಾಗಿರುವಂಥ ದರ್ಶನಗಳು ನಾನು ನಿನಗೆ ತೋರಿಸ್ತೀನಿ, ನೀನು ಬರೀ ಅಂತ ಹೇಳ್ತಾನ. ಬರಿತಾನ ದಾನಿಯೇಲು. ಬರದಾಗ ಏನು ಮಾಡ್ತಾನೆ ಹೇಳು? ಆ ಬುಕ್ಕನ್ನು ಮುಚ್ಚ ಅಂತ ಹೇಳ್ತಾನ, ಮುದ್ರೆ ಹಾಕೋದನ್ನ ತೆಗಿಬೇಡ. ಎದಕ್ಕೆ ಪ್ರಭುವ?
ತೆಗಿಬಾರ್ದು ನೀನು. ಏನದು? ನಾನು ಉನ್ನತವಾದ ಪ್ರಣಾಳಿಕೆ ಐತೆ. ಏನು ಪ್ರಣಾಳಿಕ? ರಕ್ಷಣೆ ಪ್ರಣಾಳಿಕೆ ಐತೆ. ಆಮೇನ್. ಆ ರಕ್ಷಣೆ ಪ್ರಣಾಳಿಕೆ ಐತೆ. ಯಾರಿದೆ ಪ್ರಭು ಆ ರಕ್ಷಣೆ? ಯಾರಿದೆ ನಮಗೆ ರಕ್ಷಣೆ ಬರ್ತದೆ ಪ್ರಭು ಅಂದ್ರೆ ನೀನು ತಿಳ್ಕೊಬೇಕಾಗಿರೋದಲ್ಲ. ಅದನ್ನ ಮುಚ್ಚು, ಅದನ್ನ ಮುದ್ರೆ ಹಾಕು. ಒಂದು ಸಮಯ ಬರ್ತದೆ, ಆ ಸಮಯ ಬಂದಾಗ ನಾನು ಅದನ್ನ ಓಪನ್ ಮಾಡ್ತೀನಿ, ರಿವೀಲ್ ಮಾಡ್ತೀನಿ. ಆ ರಿವೀಲ್ ಯಾವಾಗ ಮಾಡೋಣ ಹೇಳು? ಯೇಸು ಸ್ವಾಮಿ ಭೂಮಿ ಮೇಲೆ ಬಂದಾಗ, ಕ್ರಿಸ್ತಿ ಭೂಮಿ ಮೇಲೆ ಬಂದಾಗ ಅದನ್ನ ರಿವೀಲ್ ಮಾಡೋಣ. ಆ ಯೇಸುವಿನ ಹೆಸರಿನಲ್ಲೇ ನಮಗೆ ರಕ್ಷಣೆ ಇದೆ ಅಂತೇಳಿ ಇವತ್ತು ನಾವು ತಿಳ್ಕೊಂಡೀವಿ ಅಂದ್ರೆ ಅದು ನಮಗೆ ಕೊಟ್ಟಿರೋ ಭಾಗ್ಯ ಅದು. ಆಮೇನ್. ಪೂರ್ವಿಕರಿಗಿಲ್ಲ ಅದು ಭಾಗ್ಯ, ಅವ್ರಿಗಿಲ್ಲ ಅದು ಆ ಉನ್ನತವಾದ ಕೃಪೆ. ಆ ಹೆಸರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಗೊತ್ತವ್ರಿಗೆ ಯೇಸುವಿನ ಹೆಸರೇ ಗೊತ್ತಿಲ್ಲ ಅವರಿಗೆ. ಅಲ್ಲವರಿಗೆ ಯೆಹೋವ 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 ಹೆಸರಿನಲ್ಲಿ ಕೂಡ ರಕ್ಷಣೆ ಇಲ್ಲ. ಯೇಸುವಿನ ಹೆಸರಿನಲ್ಲೇ ರಕ್ಷಣೆ. ಆಮೇನ್. ಹಲ್ಲೆಲೂಯಾ. ಯೆಹೋವನ ಹೆಸರು ಏನು ಗೊತ್ತಾ? ನಾನು ದೇವ್ರ ಅನ್ನಕ್ ಫೈಂಡ್ ಔಟ್ ಮಾಡಕ್ ಒಂದು ಗುರ್ತದು. ನಾನು ಯೆಹೋವ, ನಾನೇ ದೇವ್ರ ಅನ್ನಕ. ರಕ್ಷಣೆ ಯಾವ ಹೆಸರಿನಲ್ಲ ಐತೆ? ಯೇಸುವಿನ ಹೆಸರಿನಲ್ಲ ಐತೆ. ಅದಕ್ಕೆ ಹೇಳ್ತಾರೆ, ಈ ಭೂಮಿ ಮೇಲಾಗ್ಲಿ ಆಕಾಶದ ಕೆಳಗಾಗ್ಲಿ ಎಲ್ಲೇ ಆದ್ರೂ ಯಾವ ಮಾನವನಲ್ಲಿ ಈ ಹೆಸರಿನ ಕೂಡ ರಕ್ಷಣೆ ಇಲ್ಲ. ರಕ್ಷಣೆ ಇರೋದು ಹೆಸರು ಯಾವ್ದಂದ್ರೆ ಯೇಸುವಿನ ಹೆಸರಿನಲ್ಲೇ ರಕ್ಷಣೆ ಇರೋದು. ಆಮೇನ್. ಉನ್ನತವಾದ ಕೃಪೆ ದೇವ್ರು ನಮಗೆ ಕೊಟ್ಟನು. ಉನ್ನತವಾದ ಮಹಿಮೆನ ನಾವು ನೋಡಿವಿ. ಇವತ್ತು ದೇವ್ರ ಮಹಿಮೆನ ನಾವು ಅನುಭವಿಸ್ತಿದೀವಿ. ಇವತ್ತು ದೇವ್ರ ಕೃಪೆ ನಾವು ಅನುಭವಿಸ್ತಿದೀವಿ. ಅವಾಗಿರೋ ಯಾಜಕರಿಗೆ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಕ್ಕೆ ಅವರಿಗೆ ಭಯ. ಮಾನವರು ಕೂಡ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಕ್ಕೆ ಇಲ್ಲೇ ಇಲ್ಲ, ಚಾನ್ಸೇ ಇಲ್ಲ ಅವರಿಗೆ. ಅವ್ರ ರಕ್ಷಣೆ ಬೇಕಂದ್ರೆ ಅವ್ರು ಏನು ಮಾಡೋ ಗೊತ್ತಾ? ಒಂದು ಬಲಿಪಶುನ ತಗೊಂಡು, ಕುರಿನೋ ಮ್ಯಾಕನ್ನು ತಗೊಂಡು ಲೈನ್ ಹಿಡಿಬೇಕು. ಯಾವವರೆಗೂ? ಬೆಳಿಗ್ಗೆ ಅವ್ನು ನಿಂತಾನಂದ್ರೆ ಇವಂದು ರಕ್ಷಣೆ ಬರೋ ಒಳಗ ಸಾಯಂಕಾಲ ಆಗಿರ್ತೋ ರಾತ್ರಿ ಆಗಿರ್ತೋ ಗೊತ್ತಿಲ್ಲ, ಲೈನ್ ನಿಂತ್ಕೋಬೇಕು. ಆ ಬಲಿಪಶುನ ಹಿಡ್ಕೊಂಡು ಆ ಬಲಿಪಶುನ ತಗೋಣಕ್ಕೆ ಅವನು ಎಷ್ಟೋ ಖರ್ಚು ಇಡ್ಬೇಕು, ಎಷ್ಟೋ ದುಡ್ಡು ತಗೊಂಬರ್ಬೇಕು. ಆ ಮ್ಯಾಕನ್ನು ಕೊಂಡ್ಕೊಂಬಂದು ಲೈನ್ ನಿಂತ್ಕೋಬೇಕು. ಹಂಗಾದ್ರೂ ಅಷ್ಟು ವೇಟ್ ಮಾಡಿದ್ರು ಕೂಡ ಅವ್ನು ವೇಟ್ ಮಾಡಿಲ್ಲ ಅಂದ್ರೆ ರಕ್ಷಣೆ ಇಲ್ಲ. ಆದ್ರೆ ಇವತ್ತು ನಮ್ಗೆ ದೇವ್ರು ಏನು ಮಾಡೋಣ ಹೇಳು? ನೀನು ಎಲ್ಲಿ ನಿಂತಿರ್ತೀಯೋ, ಎಲ್ಲಿ ಕುಂತಿರ್ತೀಯೋ ಅಲ್ಲಿ ಹೃದಯಪೂರ್ವಕವಾಗಿ ನಿನ್ನ ಮನಸ್ಸಿನ ದೇವ್ರ ಸನ್ನಿಧಿನಲ್ಲಿ ನೀನು ಇಟ್ಟು ಹೃದಯಪೂರ್ವಕವಾಗಿ ನೀನು ಪಶ್ಚಾತ್ತಾಪ ನೀನು ಕಣ್ಣೀರು ಸುರಿಸಿ ಅಂದರೆ ಮೇಲಿದ್ದ ಯೇಸು ರಕ್ತ ಪ್ರೋಕ್ಷಣೆ ನಿನ್ನ ಮೇಲೆ ಬರ್ತದೆ. ಆಮೇನ್. ಹಲ್ಲೆಲೂಯಾ. ಆ ಟೈಮ್ನಲ್ಲಿ ನೀನು ರಕ್ಷಣೆ, ಆ ಟೈಮ್ನಲ್ಲಿ ನೀನು ಪಾಪ ಬಿಡುಗಡೆ. ನೀನು ಯಾವಾಗಾದ್ರೂ ಎಲ್ಲಿ ಯಾವ ಸಂದರ್ಭದಲ್ಲಿ ಕೂಡ ನೀನು ಯಾವ ಸ್ಥಿತಿನಲ್ಲಿ ಕೂಡ ನೀನು ನಿಂತು ಎಲ್ಲಿರ್ತೀಯೋ ಆ ಒಂದು ಪ್ರದೇಶದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಅನ್ಕೋ. ಹೃದಯಪೂರ್ವಕವಾಗಿ ಯೇಸು ರಕ್ತ ನಮ್ಮ ಮೇಲೆ ಪ್ರೋಕ್ಷಣೆ ಆಗುತ್ತದೆ. ಆಮೇನ್. ಧಾರಾಳವಾಗಿ ಪ್ರೋಕ್ಷಣೆ ಆಗ್ತದೆ, ವಿಸ್ತಾರವಾಗಿ ಪ್ರೋಕ್ಷಣೆ ಆಗ್ತದೆ. ಇದು ದೇವ್ರು ನಮಗೆ ಕೊಟ್ಟಿರೋ ಕೃಪೆ. ಇದು ಆ ಮಹಿಮೆ ನಾವು ಅನುಭವಿಸ್ತಿದೀವಿ. ಅತಿ ಪರಿಶುದ್ಧ ಸ್ಥಳಕ್ಕೆ ನಾವು ಕಾಲಿಟ್ಟಿವಿ. ದೇವ್ರು ನಮಗೆ ಕಾಲಿಡುವಂತೆ ಮಾಡೋಣ. ಅದಕ್ಕೆ ಹೆಸರನ್ನು ಕೂಡ ಆಡೋಣ. మహాపరిశుద్ధ స్థలములో చేర్చును మన యేసయ్యా ರಕ್ತము. ಏನಂತ? ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವ್ರು ನಮ್ಮನ್ನು ಸೇರ್ಸೋಣ. ಯಾವ್ದ್ರಲ್ಲಿದ್ದ? మన యేసయ్య ರಕ್ತము, ಕ್ರಿಸ್ತ ರಕ್ತಲಿದ್ದ ನಮಗೆ ರಕ್ಷಣೆ. ಕ್ರಿಸ್ತ ಹೆಸರಲ್ಲಿದ್ದ, ಯೇಸುವಿನ ಹೆಸರಲ್ಲಿದ್ದ ನಮಗೆ ರಕ್ಷಣೆ. ಆ ಮಹಿಮೆ ನಾವು ಕಾಣ್ತಿದೀವಿ ಅಂದ್ರೆ ದೇವ್ರ ಮಹಾಕೃಪೆ. ಇವತ್ತು ನಾವು ಅತಿ ಪರಿಶುದ್ಧ ಸ್ಥಳದಲ್ಲಿ ನಾವು ಕುಂತೀವಿ, ದೇವ್ರ ಮಹಿಮೆ ನಾವು ಅನುಭವಿಸ್ತಿದೀವಿ. ಸೊಲೊಮೋನು ರಾಜು ಮಂದಿರ ಕಟ್ಟಿದಾಗ ಮಂದಿರ ಪ್ರತಿಷ್ಠಿತ ಮಾಡುವಾಗ ದೇವರ ಸನ್ನಿಧಿ ಮಂದಿರ ಮೇಲೆ ಇಳಿದು ಬಂದಾಗ ಯಾಜಕರೆಲ್ಲ ಏನ್ ಮಾಡ್ತಾರ ಗೊತ್ತಾ? ಓಡೋತಾರ. ಹೊರಗಿದ್ದ ಮಂದಿರ ತೆಗೆದು ಓಡಿ ಬರ್ತಾರ ಹೊರಗ. ಎದಕ್ಕ? ಆ ಮಹಿಮನ ಅವ್ರು ತಟಗನಕ್ ಆಗೋದಿಲ್ಲ. ಅವ್ರಿಗೆ ಯಾಜಕರಿಗೆ ತಟಗನಕ್ ಆಗೋದಿಲ್ಲ. ಓಡಿ ಬಂದ್ಬಿಡ್ತಾರೆ ಅದ್ರಾಗಿದ್ದ. ಈ ಮಹಿಮೆ, ದೇವ್ರ ಮಹಿಮೆ ನಾವೇನ್ ತಟಗನಕ್ ಆಗ್ತಪ್ಪ ಅಂತೇಳಿ. ಆದ್ರೆ ದೇವ್ರು ಇವತ್ತು ತನ್ನ ಉನ್ನತವಾದ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವ್ರು ನಮ್ಮನ್ನ ಇಟ್ಟಲ್ಲ. ಆಮೇಲೆ ಆ ಮಹಿಮೆ ನಾವು ನೋಡ್ತಿದ್ದೀವಿ, ಆ ಮಹಿಮೆ ನಾವು ಅನುಭವಿಸ್ತಿದ್ದೀವಿ. ಎಷ್ಟು ಉನ್ನತವಾದ ಕೃಪೆ ಇದು, ಎಷ್ಟು ಉನ್ನತವಾದ ಭಾಗ್ಯ ಇದು. ಯಾವ ಹೆಸರು ಮೇಲೆ ರಕ್ಷಣೆ? ಕ್ರಿಸ್ತ ಹೆಸರು ಮೇಲೆ ರಕ್ಷಣೆ. ಹೆಂಗ್ ಬರ್ತದೆ? ನಾವು ಒಪ್ಕೋಬೇಕು ಅದನ್ನ. ಅದಕ್ಕೆ ರೋಮ ಪತ್ರಿಕೆಯಲ್ಲಿ 10ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಹೃದಯದಿಂದ ನಂಬುವವರ ಮೂಲಕ ನೀತಿಯು ದೊರಕುತ್ತದೆ. ಏನ್ ದೊರಕುತ್ತದೆ? ನೀತಿ ದೊರಕುತ್ತದೆ. ಬಾಯಿಂದ ಆರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಆಮೇನ್. ಏನಂತ? ಬಾಯಲ್ಲಿದ್ದ ನಾವೇನ್ ಮಾಡ್ಬೇಕಂತ? ಆರಿಕೆ ಮಾಡಬೇಕು. ಏನಂತ ಆರಿಕೆ ಮಾಡಬೇಕು? ಅಯ್ಯ ನೀನೇ ದೇವ್ರೇಸಯ್ಯ, ನೀನ್ ಬಿಟ್ರೆ ಬೇರೆ ದೇವ್ರಿಲ್ಲ. ಮಾಡ್ರಿ ಆರಿಕೆ, ಕೇಳ್ರಂಗ ದೇವ್ರನ್ನ.
ಕೇಳ್ರಿ ಸರ್, ಕೇಳ್ರಿ ಎಲ್ಲರೂ. ದೇವಾ, ನಿನ್ಲಿದ್ದೇನೆ ಏಸಯ್ಯ ನನಗೆ ರಕ್ಷಣೆ, ನೀನೇ ನನ್ನ ಪ್ರಭು, ನೀನೇ ನನ್ನ ತಂದೆ, ನಾನ್ ನಿನ್ನ ಮಗಳು, ನಾನ್ ನಿನ್ನ ಮಗನು. ಕೇಳ್ರಿ, ಬಾಯಲ್ಲಿದ್ದೀನಿ ಅರಿಕೆ ಮಾಡ್ಕೊಂಡ್ರೆ ರಕ್ಷಣೆ. ನನ್ನ ಪಾಪ ಭಾರಗಳು ನೀನು ಹೊರೆಯ, ನಿನ್ನ ರಕ್ತದಲ್ಲಿದ್ದೆ ನನಗೆ ರಕ್ಷಣೆ. ಯಾ ಹೆಸರಲ್ಲಿದ್ದ ರಕ್ಷಣೆ? ಯೇಸುವನ ಹೆಸರಲ್ಲಿದ್ದ ರಕ್ಷಣೆ. ಅದಕ್ಕೆ ಈ ರಕ್ಷಣೆನ ಯಾವಾಗಲೂ ಆನಂದಿಸಬೇಕು. ರಕ್ಷಣೆ ಆನಂದ ನಮ್ಮಲ್ಲಿ ಯಾವಾಗಲೂ ಕಾಣಬಹುದು. ರಕ್ಷಣೆ ಯಾವಾಗೋ ಹೊಂದಿವಿ, ಯಾವಾಗೋ ಬಾಪ್ಸನ್ ತಗೊಂಡಿವಿ, ಅವಾಗೇ ರಕ್ಷಣೆ ಬಂದುಬಿಟ್ಟೈತೆ ನಮಗೆ ಅನ್ಕೊಂಡು ನಾವು ಕುತ್ಕೊಳ್ಳೋದಲ್ಲ. ಪ್ರತಿದಿನ ನಾವು ರಕ್ಷಣೆ ಆನಂದನ ಅನುಭವಿಸ್ಬೇಕು. ಆಮೇಲೆ ಆ ರಕ್ಷಣೆ ಆನಂದ ನಮ್ಮಲ್ಲಿ ಕಾಣಬೇಕು. ಇವತ್ತು ನಾವು ದೇವರ ರಕ್ತ ಮಾಂಸನ ನಾವು ತಗೊಂತೀವಿ. ಹೆಂಗೆ ತಗೊಂತಿದಿ? ಆ ರಕ್ಷಣೆ ಆನಂದ ನೀನು ಅನುಭವಿಸ್ತಿದ್ಯಾ? ನನಗೆ ಬರುವಂಥ ಶಿಕ್ಷೆ ನನ್ನ ತಂದೆ ಹೋರೇನಲ್ಲ, ನನಗೆ ಬರುವಂಥ ಆ ಒಂದು ಭಯಂಕರವಾದ ಮರಣ ಶಿಕ್ಷೆ ನನ್ನ ತಂದೆ ಹೋರೇನಲ್ಲ, ನನ್ನ ಸಲುವಾಗಿ ತಾನು ಮರಣಿಸನಲ್ಲ, ನಾನು ಗಾಯ ಹೊಂದಬೇಕಾಗಿರೋದು ಆತ ಗಾಯ ಹೊಂದನಲ್ಲ. ಅದಕ್ಕೆ ಏನಂತ ಹೇಳ್ತಾರೆ ಹೇಳು? ನೀನು ಸಿಲುವೆನ ಧ್ಯಾನ ಮಾಡು, ನನ್ನ ಜ್ಞಾಪಿಸ್ಕೊಳ್ಳೋ ಸ್ಥಳವಾಗಿ ಇದನ್ನು ಭುಜಿಸ್ರಿ ಅಂತ ಹೇಳೋಣ. ಏನು ಜ್ಞಾಪಿಸ್ಕೋಬೇಕು ಅಯ್ಯ? ನಿನ್ನನ್ನು ಏನು ಜ್ಞಾಪಿಸ್ಕೋಬೇಕು? ನೀನು ಮಾಡಿರೋ ಅದ್ಭುತ ಕಾರ್ಯಗಳು ಜ್ಞಾಪಿಸ್ಕೋಬೇಕಾ? ನೀನು ಮಾಡೋ ಸೂಚಕ ಕಾರ್ಯಗಳು ಜ್ಞಾಪಿಸ್ಕೋಬೇಕಾ? ಅದಲ್ಲ, ಇದು ನಿಮ್ಮ ಸಲುವಾಗಿ ಕೊಡಲ್ಪಟ್ಟಿರುವಂಥ ಹೊಸ ಒಡಂಬಡಿಕೆಯ ರಕ್ತ. ನನ್ನ ರಕ್ತ, ನನ್ನ ದೇಹ, ನನ್ನ ಶರೀರ. ಇದನ್ನು ಭುಜಿಸೋಕ್ಕಾಗ್ಲಾರ್ದೆ ಭಾರಿ ಮಂದಿ ಅಪೊಸ್ತಲರು ದೇವ್ರು ಬಿಟ್ಟು ಹೋಗ್ಬಿಟ್ಟಾರ. ಇದೇನು ಭಯಂಕರವಾದದ್ದು ಇದು ಹೇಳ್ತಿರೋ ಬೋಧ ಬಿಟ್ಟು ಹೋಗ್ಬಿಟ್ಟಾರ. ಆದರೆ ಇರೋ ಮಹತ್ವ ಅವ್ರಿಗೆ ಗೊತ್ತಿಲ್ಲ. ನಂಬಿ ಬರುವಂಥ ಶಿಕ್ಷೆ ನೀನವ್ರು. ಇವತ್ತು ನಾವು ಇಲ್ಲಿ ಕುಂತೀವಿ ಅಂದ್ರೆ ನಿನ್ನ ಕೃಪೆ ಅಲ್ಲಯ್ಯ. ನೀನು ನಮ್ಮ ಸಲುವಾಗಿ ಓರಿರುವಂಥ ಆ ಒಂದು ಪಾಪ ಭಾರ ನೀನು ಓರಿಯಲ್ಲ, ನೀನು ಪರಿಶುದ್ಧನು. ಆದರೆ ನಮ್ಮ ಸಲುವಾಗ ನಮ್ಮ ಪಾಪಗಳ ನೀನು ಓರಿ. ನೀನು ತಂದೆಲಿದ್ದ ಆ ಕ್ಷಣ ದೂರ ಆಗಿ, ಎದಕ್ಕೆ ಹೇಳು? ನಮ್ಮನ್ನ ತಂದೆಗೆ ಸನಿಟ ಪಡಿಸ್ಬೇಕಂತ. ಅದಕ್ಕೆ ಹೇಳ್ತಾನೆ, ನಿನ್ನ ಚಿತ್ತವಾದರೆ ಈ ಪಾತ್ರ ನನ್ನಿಂದ ದೂರಪಡಿಸು ತಂದೆ ಅಂತ ಹೇಳ್ತಾನೆ. ಎದಕ್ಕೆ? ಬೈಬಿದ್ದಲ್ಲ, ಆ ಕ್ಷಣ ತಂದೆಲಿದ್ದ ದೂರ ಆತನಲ್ಲ, ಪಾಪ ಎಲ್ಲ ಕ್ರಿಸ್ತ ಮೇಲೆ ಬರ್ತದಲ್ಲ, ಆ ದೂರ ಆಗೋ ಆ ಒಂದು ಮನಸ್ಸು, ಆ ಒಂದು ವೇದನೆ ದೇವ್ರನ್ನ ಕಾಡೈತೆ, ಏಸೈನ ಕಾಡೈತೆ. ಆದ್ರೂ ಕೂಡ ನಿನ್ನ ಚಿತ್ತ ನೆರವೇರಲಿ. ಎದಕ್ಕೆ? ಏನು ಚಿತ್ತ? ನಮ್ಮ ಪಾಪ ಭಾರಗಳು ಆತ ಹೊರಬೇಕು, ನಮ್ಮನ್ನ ತಂದೆ ತಲ್ಲಿ ಸಮಾಧಾನ ಪಡಿಸ್ಬೇಕು. ಮತ್ತು ಇವತ್ತು ನಾವು ಸಮಾಧಾನರಾಗಿ ಆ ನರಕಲಿದ್ದ ನಮ್ಮನ್ನ ದೇವರು ತಪ್ಪಿಸಿ ತನ್ನ ಸನ್ನಿಧಿನಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರು ನಮ್ಮನ್ನು ಕುಂದಿರ್ಸೇನಲ್ಲ, ತನ್ನ ರಕ್ತ ಮಾಂಸ ನಾವು ಭುಜಿಸ್ತಾ ಇದೀವಲ್ಲ, ಎಷ್ಟು ಕೃತಜ್ಞರಾಗಿ ನಾವು ಭುಜಿಸ್ಬೇಕು ಅದನ್ನು. ಒಂದು ಕೃತಜ್ಞತೆ ಮನಸ್ಸುಳ್ಳವರಾಗಿ ಅದನ್ನು ನಾವು ಭುಜಿಸ್ಬೇಕು. ಹೇಳಿ, ಹಂಗೆ ಭುಜಿಸ್ತಿದೀವ? ಹಂಗೆ ತಗೊಂತಿದೀವ? ಏನೋ ರಕ್ತ ಮಾಂಸನ ಭುಜಿಸಿದ್ರೆ ನಮಗೆ ನಿತ್ಯ ಜೀವ ಬರ್ತದೆ, ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ ಅಂತಲ್ಲ. ನನ್ನ ಸಲುವಾಗಿ ನನ್ನ ತಂದೆ ಶಿಕ್ಷೆ ಅನುಭವಿಸೋಣ, ನನಗೆ ಬರುವಂಥ ಆ ಒಂದು ನರಕನ ತಪ್ಪಿಸಿ ನಿತ್ಯ ಜೀವ ನನಗೆ ಕೊಟ್ಟಣ, ನಿತ್ಯ ಜೀವ ನನ್ನಲ್ಲಿ ಪ್ರವಹಿಸುವಂತೆ ಮಾಡೋಣ. ಅದು ನೆನೆಸ್ಕೊಂಡಂಗೆಲ್ಲ ನಮ್ಮ ಹೃದಯ ಯಾವಾಗಲೂ ಕಾಡಬೇಕು. ಅದು ಇವೆಲ್ಲ ಯಾವಾಗ ಸಿದ್ಧಪಡಿಸೋಣ? ಇವೆಲ್ಲ ಯಾವಾಗ ಮಾಡೋಣ? ಜಗತ್ತು ಉತ್ಪತ್ತಿಗೆ ಮುಂಚೆನೇ ಮಾಡಿ ಅಲ್ಲಯ್ಯ, ಜಗತ್ತು ಉತ್ಪತ್ತಿಗೆ ಮುಂಚೆನೇ ನಾನು ಆರಿಸ್ಕೊಂಡೆ ಅಲ್ಲಯ್ಯ. ಎಷ್ಟು ಉನ್ನತವಾದ ಕೃಪೆ ನನಗೆ ಕೊಟ್ಟಿ ಸ್ವಾಮಿ ಅಂತೇಳಿ ಪ್ರತಿದಿನ ನಾವು ಆ ರಕ್ಷಣೆ ಆನಂದನ ಅನುಭವಿಸ್ಬೇಕು. ಈ ರಕ್ಷಣೆ ಸಂಪಾದಿಸಕ್ಕೆ ನಾವೇನು ಮಾಡಿವಿ? ಏನು ಮಾಡಿಲ್ಲ. ಏನು ಮಾಡಿವ? ಮಾಡಿರೋದೆಲ್ಲ ತಂದೆನೇ, ದೇವರೇ ಮಾಡೋಣ. ನಾವೇನ ಆತನ ಫಸ್ಟ್ ಪ್ರೀತಿ ಮಾಡಿವ? ಆತ ನಮ್ಮನ್ನು ಪ್ರೀತಿ ಮಾಡೋಣ ಫಸ್ಟ್. ನಾವೇನೋ ಹುಟ್ಟಕ್ಕೆ ಮುಂಚೆನೇ ಆತ ನಮ್ಮನ್ನು ಪ್ರೀತಿ ಮಾಡೇ ರಕ್ಷಣೆ ಪ್ರಣಾಳಿಕೆನ ಮಾಡೋಣ. ಫಸ್ಟ್ ಆತೆ ಪ್ರೀತಿ ಮಾಡೋಣ. ರಕ್ಷಣೆ ಕೂಡ ಆತೇ ನಮ್ಮ ಸಲುವಾಗಿ ರಕ್ಷಣೆ ಕಾರ್ಯ ಮಾಡೋಣ, ಸಿದ್ಧಪಡಿಸ್ತಾನೆ. ಅದು ಕೂಡ ನಮಗೆ ಉಚಿತಾರ್ಥವಾಗಿ ರಕ್ಷಣೆ ಬಂದೈತೆ. ನಾವೇನು ಕಷ್ಟಪಟ್ಟಿಲ್ಲ, ಪುಣ್ಯ ಕಾರ್ಯಗಳು ಮಾಡಿಲ್ಲ, ನೀತಿ ಕಾರ್ಯಗಳು ಇವೆಲ್ಲದ್ರಲ್ಲಿದ್ದ ರಕ್ಷಣೆ ಬರೋದಿಲ್ಲ ಅಂತ ವಾಕ್ಯನೇ ಐತೆ. ವಿಶ್ವಾಸದಲ್ಲಿದ್ದೇನೆ ನೀತಿವಂತರಾಗ್ತಾರೆ ಅಂತ ವಾಕ್ಯ ಐತೆ. ನಾವು ವಿಶ್ವಾಸ ಇಟ್ಟು ನಾವು ನೀತಿವಂತರಾಗಿ ಅಂದ್ರೆ ನಮಗೆ ರಕ್ಷಣೆ ಫ್ರೀಯಾಗಿ ಬಂದೈತೆ. ಆದರೆ ಆ ರಕ್ಷಣೆ ಕಾರ್ಯ ಫ್ರೀಯಾಗಿ ಮಾಡಿಲ್ಲ ದೇವರು. ಅದಕ್ಕೆ ಬೆಲೆ ಚೆಲ್ಲಿಸೋಣ, ತನ್ನ ಪ್ರಾಣನೇ ದಾರಬೋಸೋಣ, ತನ್ನ ರಕ್ತನೇ ಸುರಿಸೋಣ, ತೆಲ್ಲಿದ ಅರಿಕಾಲುವರೆಗೂ ತನ್ನ ರಕ್ತನ ಸುರಿಸೋಣ. ರಕ್ಷಣೆ ನಮಗೆ ಫ್ರೀ ಬಂದಿರ್ಬೋದು, ಆದರೆ ರಕ್ಷಣೆ ಕಾರ್ಯ ಮಾಡೋಕೆ ಅದು ಫ್ರೀಯಾಗಿ ಮಾಡಿಲ್ಲ. ಅದಕ್ಕೆ ಬೆಲೆ ಚೆಲ್ಲಿಸೋಣ. ಮತ್ತು ಎಷ್ಟು ಕೃತಜ್ಞರಾಗಿರ್ಬೇಕು ನಾವು, ಎಷ್ಟು ಕೃತಜ್ಞರಾಗಿ ನಾವು ಜೀವಿಸ್ಬೇಕು ದೇವರಿಗೆ, ಎಷ್ಟು ದೇವರಿಗೆ ಸಾಕ್ಷಿಯಾಗಿ ನಾವು ಜೀವಿಸುವಂಥವ್ರಾಗಿರ್ಬೇಕು, ಎಷ್ಟು ದೇವರಿಗೆ ಮಹಿಮಕರವಾಗಿ ನಾವು ಜೀವಿಸುವಂಥವ್ರಾಗಿರ್ಬೇಕು. ಹೆಂಗೆ ನಾವು ಆರಾಧಿಸ್ಬೇಕು ಹೇಳಿ ದೇವ್ರನ್ನ? ಎಷ್ಟು ನಾವು ಆರಾಧನೆ ನಿಂತೀವಂದ್ರೆ ನಮ್ಮ ಹೃದಯ ಒಡಿಬೇಕು. ದೇವಾ, ಈ ಕೃಪೆ ನೀನು ನನಗೆ ಕೊಟ್ಟಿಯಯ್ಯ, ನೀನಿಲ್ಲ ಅಂದ್ರೆ ನಾನಿಲ್ಲ, ಈ ರಕ್ಷಣೆ ನೀನು ಕೊಟ್ಟಿರೋದು. ಆಗ ಆರಾಧಿಸ್ತಿದ್ದೀವ?
ಆರಾಧಿಸ್ತಿಲ್ಲ ಅಂದರೆ ದೇವ್ರು ಮಾಡಿರೋ ತ್ಯಾಗ ನಾವು ನೆನೆಸ್ತಿಲ್ಲ ಅಂತ ಅರ್ಥ. ನೆನೆಸ್ಬೇಕು. ಅದಕ್ಕೆ ಹೇಳ್ತಾರೆ, ನಾವು ನೆನೆಸ್ಕೊಳ್ಳೋದಕ್ಕೋಸ್ಕರ ನೀವು ಇದನ್ನ ತಗರಿ. ಅದನ್ನೇ ಹೇಳ್ತಾನೆ, ನೆನೆಸ್ಕೋರಿ ಅಂತ. ನಾವು ನೆನೆಸ್ಕೊಂತಿದೀವಾ? ಇಸ್ರಾಯೇಲ್ ಪ್ರಜೆಗಳು ಕೂಡ ಐಗುಪ್ತ ದೇಶದಲ್ಲಿ ಇದು ಕಾನಾನ್ ದೇಶದಾಗ ನಡೆದಾಗ ಅವಾಗ ಏನಂತ ನೀವು ನಾನು ನೆನೆಸ್ಕೊಳ್ಳೋದು ಸಲುವಾಗಿ ಇದನ್ನ ಮಾಡ್ರಿ, ಪಸ್ಕನ ಭುಜಿಸ್ರಿ. ಅದೇ ಎಲ್ಲ ಹೇಳೋದು. ಎದಕ್ಕೆ? ನೀವು ಮರಿಬಾಡ್ರಿ, ನಾನು ಮಾಡಿರೋ ಕಾರ್ಯ ನೀವು ಮರಿಬಾಡ್ರಿ. ಇವಾಗ ಕೂಡ ಅದನ್ನ ಹೇಳ್ತಾರೆ, ನಾನು ನೆನೆಸ್ಕೊಳ್ಳೋ ಸ್ಥಳವಾಗಿ ಇದು ನೀವು ರಕ್ತ ಮಾಂಸನ ಭುಜಿಸ್ರಿ. ಏನು ನೆನೆಸ್ಕೋಬೇಕಯ್ಯ? ನಾನು ಮಾಡೋ ತ್ಯಾಗ ನೆನೆಸ್ಕೋ. ನಿನ್ನ ಸ್ಥಿತಿ ಏನಿತ್ತು, ನಿನ್ನ ಪೊಸಿಷನ್ ಏನಿತ್ತು, ನೀನು ಎಲ್ಲಿದ್ದೆ, ಯಾವ ಸ್ಥಾನದಾಗಿದ್ದೆ, ನಾನು ಇವಾಗ ಎಲ್ಲಿಗೆ ನಿನಗೆ ತಂದಿನಿ, ಎಷ್ಟು ಉನ್ನತವಾದ ರಕ್ಷಣೆ ನಿನಗೆ ಕೊಟ್ಟು ಅನ್ನೋದು ನೀನು ನೆನೆಸ್ಕ, ಮರಿಬೇಡ ಅದನ್ನು. ಅದು ನೆನೆಸ್ಕೊಂಡಾಗ ನಮ್ಮ ಹೃದಯದಲ್ಲಿ ಕಣ್ಣೀರಲ್ಲ, ಅದು ಆ ವೇದನೆ, ಆ ನೋವು, ಆ ಆನಂದ ಬಾಷ್ಪಗಳು, ಆ ದುಃಖ ಬರ್ತಿದ್ರೆ ಅದನ್ನ ತಡೆ ಕೂಡ ನಮ್ಮ ಕೈಲಿ ಕೂಡ ಆಗೋದಿಲ್ಲ. ಅದು ಪರಿಶುದ್ಧಾತ್ಮನ ಮತ್ತೆ ನಮ್ಮನ್ನು ಓದಾರಿಸ್ಬೇಕು. ಆಮೇನ್, ಹಲ್ಲೆಲೂಯಾ. ಎಷ್ಟು ಕಣ್ಣೀರು ಸುರಿಸಿ ತನ್ನ ಪಾದಗಳು ತೊಳೆದ್ರು ಕೂಡ ಅದು ಕಡಿಮೆನೆ. ದೇವ್ರ ರಕ್ಷಣೆಗೆ ನಾವು ಏನು ಕೊಟ್ಟರು ಕೂಡ ಸಮಾನವಾದ ಏನಿಲ್ಲ ದೇವ್ರ ರಕ್ಷಣೆಗೆ. ಐತೆ ಏನಣ್ಣ? ಏನಾಯ್ತಾ? ಏನೇನಿಲ್ಲ. ಉನ್ನತವಾದ ರಕ್ಷಣೆ ದೇವ್ರು ನಮಗೆ ಕೊಟ್ಟನು. ಯಾವಾಗ ಕೊಟ್ಟನ? ಜಗತ್ತು ಉತ್ಪತ್ತಿಗೆ ಮುಂಚೆನೆ ನಮ್ಮನ್ನು ಆರಿಸ್ಕೊಂಡ. ಆಮೇನ್.